ಒಂದೇ ಕ್ಲಾಸಿಕ್ ಎಕ್ಸಾಂಪಲ್ ಹೇಳ್ತೀನಿ, ಗಾಂಧಿನಗರ ಅಂತಂದು. ಗಾಂಧಿನಗರದಲ್ಲಿ ಮೆಜಾರಿಟಿ ಪೀಪಲ್ ಏನಿದ್ದಾರೆ ಇವತ್ತು ದಾವಣಗೆರೆನ ಸ್ವಚ್ಛವಾಗಿ ಇಡುವಂಥ ಜನ ಯಾರು ಅಂತಂದರೆ ಗಾಂಧಿನಗರದಲ್ಲಿ ನಮ್ಮ ಪೌರ ಕಾರ್ಮಿಕರು. ಅವರಿಗೆ 10ರಿಂದ 15ರಿಂದ 20 ಸಾವಿರ ವೇರಿಯಸ್ ಸ್ಯಾಲ್ರಿ ಸಿಗ್ತದೆ. ಮುನ್ಸಿಪಾಲ್ಟಿನಲ್ಲಿ ಅವರಿಗೆ ಕೆಲಸ ಕೊಡ್ತಾರೆ. ಅವ್ರೇನಾದರೂ ನಾನು BJP ಕಡೆ ಹೋಗ್ತೀನಿ ಅಥವಾ ಏನಾದರೂ ಸ್ವಲ್ಪ ಇವ್ರ ವಿರುದ್ಧ ಮಾತಾಡ್ತೀನಿ ಅಂತಂದರೆ ಒಂದು ಪೊಲೀಸ್ನ ಕರೆಸಿ ಎದುರಿಸುವಂಥದ್ದು, ಇಮಿಡಿಯೇಟ್ಲಿ ಈ ಕೆಲಸದಿಂದ ತೆಗಿಯುವಂಥದ್ದು, ಅವ್ರ ಲೈವ್ಲಿಹುಡ್ನ ಕಟ್ ಮಾಡೋಂಥದ್ದು, ಬ್ಲ್ಯಾಕ್ ಮೇಲ್ ಮಾಡಿ ಪರ್ಮನೆಂಟಾಗಿ ಕಸ ಹೊಡೆಯೋರನ್ನಾಗಿ ಹಿಡ್ಕೊಂಡಿರುವಂಥದ್ದು ಮಾಡ್ತಾರೆ. ಅಲ್ಲಿ ಯಾರೋ ಒಬ್ಬರು ಕಾರ್ಪೊರೇಟರ್ ಮೂಲಕ ಮಾಡ್ತಾರೆ, ಯಾರೋ ಒಬ್ಬ ಲೋಕಲ್ ಲೀಡರ್ಸಿಂದ ಹೆದರಿಸಿ ಮಾಡ್ತಾರೆ. ಇದೆಲ್ಲ SS ಮಲ್ಲಿಕಾರ್ಜುನ್ಗೆ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ. ಒಂದೊಂದ್ಸರಿ ಐ ವುಡ್ ಲೈಕ್ ಟು ಬಿಲೀವ್ ಇನ್ ಗುಡ್ನೆಸ್ ಆಫ್ ದೀಸ್ ಪೀಪಲ್. ಮಲ್ಲಿಕಾರ್ಜುನ್ ಅವ್ರಿಗೆ ಗೊತ್ತಿಲ್ಲದೆ ಹಿಂಗೆ ನಡೀತಿದೆ ಅಂತ ಅನ್ಕೋಬೇಕಂತ ನಾನು ಅನ್ಕೊತೀನಿ. ಬಟ್ ಇಲ್ಲಿ ನೀವು ಕತೆ ಕೇಳಿದರೆ ಅವರೇ ನೇರವಾಗಿ ಮಾಡಿಸ್ತಾರಂತನೂ ಅಪವಾದಗಳಿದ್ದಾವೆ. ಸೊ ಒಂದು ಶಾಶ್ವತವಾಗಿ ಬಡತನದಲ್ಲೇ ಇರೋಕ್ಕೆ ಏನು ಕಾಯಕಗಳಿದಾವಲ್ಲ ಅಂಥ ಕಾಯಕಗಳನ್ನೇ ಮಾಡ್ಕೊಂಡಿರಲಿ ಅಂತ. ಸ್ಕೂಲ್ಗಳಿಲ್ಲ, ಅವ್ರ ಮಕ್ಕಳು ಸ್ಕೂಲಿಗೆ ಹೋಗಿ ಒಳ್ಳೆ ಎಜುಕೇಷನ್ ತಗೊಂಡು ನೀಟು CET ಪಾಸಾಗಿ ಡಾಕ್ಟ್ರು ಇಂಜಿನಿಯರ್ ಆದರೆ ಅವ್ರ ಅಪ್ಪ ಅಮ್ಮ ಕಸ ಹೊಡೆಯೋದು ಬೇಕಾಗಿಲ್ಲ. ನೀವು ನೋಡಿ 3-4 ಜನ್ರೇಷನಿಂದ ಸೇಮ್. ಈಗಿನ ಯೂತ್ 14 ವರ್ಷದಿಂದ 25 ವರ್ಷದ ಯೂತ್ ಆ ಭಾಗದಲ್ಲಿ ಹೋದ್ರೆ ನೀವೇನು ಕೆಲಸ ಮಾಡ್ತಿದ್ದೀರ ಅಂತಂದು ಕೇಳಿ ನೋಡ್ರಿ. ಅಲ್ಲಿ ಒಬ್ಬರು ಯಾರಾದರೂ PUCಗಿಂತ ಜಾಸ್ತಿ ಎಜುಕೇಷನ್ ತಗೊಂಡಿದ್ದು, ಅಪ್ಪಿತಪ್ಪಿ ಏನಾದರೂ ಡಿಗ್ರಿ ಕಂಪ್ಲೀಟ್ ಮಾಡಿದರೆ ನೀವು ಅವ್ರಿಗೆ ಪಾರಿತೋಷಕ ಬಹುಮಾನ ಕೊಡ್ಬೋದು. ಇಲ್ಲ, ಅವರಿಗೆ ಚಿಕ್ಕ ವಯಸ್ಸಾಗ್ತಿದ್ದಂಗೆ ಕಸ ಹೊಡೆಯೋ ಅನಿವಾರ್ಯತೆ ಆಗ್ತದೆ. ಅಲ್ಲಿ ಇಲ್ಲಿ ಕ್ಲೀನ್ ಮಾಡೋದು, ಆಟೋ ಓಡಿಸೋಂಥದ್ದು, ಗಾರೆ ಕೆಲಸ ಮಾಡೋದು, ಬಣ್ಣ ಹೊಡೆಯೋದು. ಸೊ ಇದು ನೀವು ಈ ಎಷ್ಟು ಶ್ರೀಮಂತರಾದರೆ ಆ ಟೈಮಲ್ಲಿ ಆ ಕ್ಷೇತ್ರದ ಅದ್ರ ಮೇಲೆ ಕೂತ್ಕೊಂಡಿದ್ದೀರಿ ನೀವು. ಭಾಳ ದೊಡ್ಡ ಕ್ಷೇತ್ರ ಅಲ್ಲ ಇದು, 100 ಕಿಲೋಮೀಟ್ರ್ ವ್ಯಾಪ್ತಿರೋ ಕ್ಷೇತ್ರ ಅಲ್ಲ. ಒಂದು 21 ವಾರ್ಡ್ಗಳು ಬರ್ತವೆ, ಒಂದು 35 ಹಳ್ಳಿ ಬರ್ತವೆ. ಆಯಿತಾ? ನೀವು ಸಾವಿರಾರು ಕೋಟಿನ ಲಕ್ಷಾಂತರ ಕೋಟಿಯಿಂದ ಸಂಪಾದನೆ ಮಾಡಿದ್ದೀರಲ್ಲ, ಅದರಲ್ಲಿ 0.001% ನೀವು ಅಲ್ಲಿ ವಿನಿಯೋಗ ಮಾಡಿದರೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು, ದೊಡ್ಡ ಒಳ್ಳೊಳ್ಳೆ ಸ್ಕೂಲ್ಗಳು. ಅಲ್ಲಿ ಮುಸ್ಲಿಂ ಹೆಣ್ಮಕ್ಳು ಎಜುಕೇಷನ್ ಯಾಕೆ ಡಿಸ್ಕಂಟಿನ್ಯೂ ಮಾಡ್ತಾರೆ? ಸ್ಕೂಲ್ ಇಲ್ಲ ಅಲ್ಲಿ. ಅವರು ಪೇರೆಂಟ್ಸು ಧಾರ್ಮಿಕ ಕಾರಣಕ್ಕೋಸ್ಕರ, ಹಿಂದಿನ ಕಾರಣಕ್ಕೋಸ್ಕರ ಎಲ್ಲ ಶಾಲೆಗೆ ಈ ಕಡೆ ಕಳಿಸೋದಕ್ಕೆ ಇಷ್ಟಪಡೋದಿಲ್ಲ. ಅದು ಅವರ ವೈಯಕ್ತಿಕ ಕಾರಣ ಇರ್ತದೆ. ಮನೆಗೆ ಹತ್ರ ಇರೋಂಗೆ ನೀವು ಒಂದು ಸ್ಕೂಲ್ ಮಾಡ್ಬೋದಲ್ಲ, ಅವರ ಏರಿಯಾದಲ್ಲಿ ಒಂದು ದೊಡ್ಡ ಒಂದು ಸ್ಕೂಲ್ ಮಾಡ್ಬೋದಲ್ಲ ಮಹಿಳೆಯರಿಗೆ ಅಂತ. 3,000 ಪಾಪ್ಯುಲೇಷನ್ ಇರೋ ಒಂದು ಪ್ರದೇಶಕ್ಕೆ ಇವತ್ತು PUC ಕಾಲೇಜ್ ಇರ್ತದೆ. ಒಂದು 6ರಿಂದ 10,000 ಪಾಪ್ಯುಲೇಷನ್ ಇತ್ತು ಅಂದರೆ ಒಂದು ಹೋಬಳಿ ಮಟ್ಟದಲ್ಲಿ ಒಂದು ಡಿಗ್ರಿ ಕಾಲೇಜ್ ಇರ್ತದೆ. 90,000 ಪಾಪ್ಯುಲೇಷನ್ ಇದೆ, ಒಂದು ಡಿಗ್ರಿ ಕಾಲೇಜ್ ಇಲ್ಲ, ಒಂದು PUC ಕಾಲೇಜ್ ಇಲ್ಲ ಭಾರತದಲ್ಲಿ. ಅಭಿವೃದ್ಧಿ ಅಂದರೆ ಸಿಮೆಂಟ್ ರೋಡ್ ಅಲ್ಲ, ಇವೆಲ್ಲ ಆಗಬೇಕಾಗಿದ್ದಂಥ ಜಾಗ. ಇವೆಲ್ಲ ಸಿದ್ದರಾಮಯ್ಯನವ್ರಿಗೆ ಕಾಣಲ್ವಾ?